ಮನಾಲಿಯಿಂದ ಸಿಸುಗೆ ಹೋಗ್ಬೇಕಾದ್ರೆ ಅಟಲ್ ಟನಲ್ ಮೂಲಕ ಹೋಗಬೇಕಾಗತ್ತೆ. ಸೊ ಅಟಲ್ ಟನಲ್ ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಇದೆ. ಅದರ ಒಳಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ನೀವು ಬೇರೆ ವೀಡಿಯೋಸಲ್ಲೆಲ್ಲ ನೋಡ್ಬೋದು, ಬಟ್ ಇದರಲ್ಲಿ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಾವಿದ್ದಿದ್ದು ಸ್ಟೇಯಿಂದ ವ್ಯೂ ಹ್ಯಾಮ್ಲೆಟ್ ವುಡ್ ಸ್ಟೇಸ್ ಅಂತ. ಸೊ ನೀವು ಶಿಶುವಲ್ಲಿ ಸ್ಟೇ ಆಗಬೇಕು ಅಂದರೆ ಇಲ್ಲೇ ಸರ್ಚ್ ಮಾಡ್ಬೋದು, ಮೇನ್ ರೋಡಲ್ಲೇ ಇದೆ. ಚೆನ್ನಾಗಿತ್ತು ವ್ಯೂ ಆ್ಯಂಡ್ ರೂಮ್ಸ್ ಕೂಡ ಚೆನ್ನಾಗಿದೆ. ಹಾಯ್ ಗೈಸ್, ಮತ್ತೊಂದು ಕಂಟಿನ್ಯೂಯೇಷನ್ ಆಫ್ ವಿಡಿಯೋ. ಸೊ ಮನಾಲಿಲಿ ನಮ್ಮದೇನು 3 days ಪ್ಯಾಕೇಜ್ ಇತ್ತು, ಅದು ಮುಗೀತು. ಸೊ ಮುಗ್ದಾದ್ಮೇಲೆ ನಾವೇ ಸುತ್ತಾಡೋಣ ಇನ್ನೊಂದು 4 ದಿನ ಅಂದ್ಬಿಟ್ಟು ಮನಾಲಿಯಿಂದ ಶಿಶುಗೆ ಬಂದಿದ್ದೀವಿ. ಸೊ ಮನಾಲಿಲಿ ನಾವು ಒಂದು ಬೈಕನ್ನು ರೆಂಟಿಗೆ ತೊಗೊಂಡು ಅಲ್ಲಿಂದ 3 days 4 days ನೋಡೋಣ ಸುತ್ತಾಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ನಾವು ಕರೆಂಟ್ಲಿ ಶಿಶು ಅಲ್ಲಿದ್ದೀವಿ. ಆ್ಯಂಡ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ಹ್ಯಾಮ್ಲೆಟ್ ವುಡ್ ಸ್ಟೇ ಅಂತ. ಚೆನ್ನಾಗಿದೆ, 1500 ಪರ್ ಡೇ ಇದೆ ಪ್ರೈಸು. 10,150 ಹೈ ಆಲ್ಟಿಟ್ಯೂಡ್ ಆ್ಯಂಡ್ -2 degrees Celsius. ಇಫ್ ಯು ಆರ್ ನಾಟ್ ಕಂಪ್ಲೀಟ್ಲಿ ರೆಡಿ, ದೆನ್ ಫುಲ್ಲು ಕಂಪ್ಲೀಟ್ ರೆಡಿ ಹೆಂಗೆ ಅಂದರೆ ಜಾಕೆಟ್, ಗ್ಲವ್ಸ್, ಮಾಸ್ಕ್ ಎಲ್ಲ ತೊಗೊಂಬನ್ನಿ, ರೆಡಿ ಇಟ್ಕೊಳ್ಳಿ, ಇಲ್ಲ ಅಂದರೆ ತುಂಬ ಕಷ್ಟ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವ್ಯೂ ಹೆಂಗೆ ಕಾಣ್ತದೆ ಅಂತ ನೋಡಿ. ಇನ್ನು ಝೂಮ್ ಮಾಡಿ ತೋರಿಸ್ತೀನಿ. ಫುಲ್ಲು ಐಸು. ಸೊ ಶಿಶುವಲ್ಲಿ ಒಂದು ಹ್ಯಾಮ್ಲೆಟ್ ವುಡ್ ಸ್ಟೇ ಅಂತ ಸಿಕ್ತು ಆಪ್ಷನ್ನು, ಒಂದು ಹ್ಯಾಮ್ಲೆಟ್ ವುಡ್ ಸ್ಟೇ ಅಂತ. ಸೊ ಅಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ನಾವು ವಿ ಆರ್ ಗೋಯಿಂಗ್ ಟು ವೆರಿ क्रेजी एडवेंचर. हाँ जी मिला, आपके बहुत बार फ़ोन किया, उधर ही वेट कर रहा था. वो तभी आ गया था उधर. फ़ोन किया वो ऊपर चंद्रा वैली होम स्टे है ना, उधर पर फ़ोन किया, ऊपर भी आ गया, कोई नहीं था. अच्छा ठीक है, अभी मिल गया. अच्छा कोई नहीं था. ಸೊ ಒಂದು ಗಾಡಿನ ರೆಂಟಿಗೆ ತೊಗೊಂಡು ಮನಾಲಿಯಿಂದ ನಾನು ಮತ್ತು ಅನುಷ್ ಬ್ರೋ ಹೋಗ್ತಾ ಇದ್ದೀವಿ. ಬ್ರೋ ಇದು ಗಾಡಿ. ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗಿದೆ, ಏನು ಅಡ್ವೆಂಚರು ಅಂತ. ವೆಯ್ಟ್ ಫಾರ್ ಇಟ್. ಸೊ ನೆಕ್ಸ್ಟ್ ಅಡ್ವೆಂಚರ್ ಈಸ್ ಟು ಅ ಕ್ರೇಜಿ ಜಿಪ್ ಲೈನ್. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಅಲ್ಲಿಗೆ ಹೋಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು ಮತ್ತೆ ಅನುಷ್ ಅವರೇ ಗಾಡಿ ಓಡಿಸ್ತಾ ಇದ್ದಾರೆ. ನೀವು ಯಾರ್ಯಾರು ಐಸ್ ಇದೆಯಾ ಸ್ನೋ ಆಗ್ತಿದ್ಯಾ ಅಂತ ಕೇಳ್ತಿದ್ರೆ ಅಲ್ಲಿ ಕಾಣಿಸ್ತಿರ್ಬೋದು ಅನ್ಕೋತೀನಿ. ದೂರದಲ್ಲಿ ಐಸ್ಗಳು ಕಾಣ್ತಾ ಇದೆ. ಸೊ ಪ್ರೊಬಬ್ಲಿ ನಾವು ಅಲ್ಲಿಗೆ ಹೋಗ್ತಾ ಇರೋದೀಗ. ಆ್ಯಂಡ್ ಇಲ್ಲೊಂದು ಕಡೆ ಹೋಮ್ ಸ್ಟೇಯಲ್ಲಿ ನಾವು ಏನು ಸ್ಟೇ ಆಗಿದ್ವಿ, ಅವರು ಕೂಡ ಹೇಳ್ತಿದ್ದಾರೆ ನಾಳೆ ಪ್ರೊಬ್ಯಾಬ್ಲಿ ಸ್ನೋಫಾಲ್ ಆಗ್ಬೋದು ಅಂತ. ನಾವು ಬೇರೆ ಇನ್ನು 4 ದಿನ ಇಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 4 ದಿನ ಏನೂ ನಮ್ಮದು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನೂ ಕೂಡ ಐಡಿಯಾ ಇಲ್ಲ. ಬಟ್ ಸ್ಟಿಲ್ ನಾವೇ ಹಾಗೆ ಸರ್ಚ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನು ಸಿಗತ್ತೆ ದಾರಿಲಿ ಹೋಗ್ತಾ ಇರೋದಷ್ಟೇ ಇವಾಗ. ಲುಕ್ ಅಟ್ ದ ವ್ಯೂ, ಮೈ ಗಾಡ್. -2 degrees Celsius, but weather report says it feels like -6 degrees Celsius. ಬಿಸಿಲು ಇದ್ರೂ ಕೂಡ ಏನು ಯೂಸ್ ಇಲ್ಲ, ಹಂಗಾಗ್ಬಿಟ್ಟಿದೆ ನೋಡಿ. ನಿಮಗೆ ಇಲ್ಲಿ ಹಿಂದ್ಗಡೆ ಎಷ್ಟು ಬಿಸಿಲು ಕಾಣ್ತಾ ಇದೆ, ಬಟ್ ನಿಜವಾಗ್ಲೂ ಹೇಳ್ತೀನಿ ಏನು ಯೂಸ್ ಇಲ್ಲ. ನೋಡೋಣ ನೆಕ್ಸ್ಟ್ ವಾಟ್ ವೇಟ್ಸ್ ಫಾರ್ ಅಸ್. ಇವಾಗ ಅಂದ್ಕೋತಾ ಇರ್ತೀನಿ ಒಂದು ಗೋಪ್ರೋ. ಹೌದಾ, ಗೋಪ್ರೋ ಬ್ಯಾಟ್ರಿ ಕೂಡ ನಿಲ್ತಾ ಇಲ್ಲ ಗೈಸ್, ಅಷ್ಟು ಚಳಿ ಇದೆ. ಬಟ್ ಸ್ಯಾಮ್ಸಂಗ್ ಫೋನ್ ಈಸ್ ವಿಥ್ಸ್ಟ್ಯಾಂಡಿಂಗ್ ಆಲ್ ಆಫ್ ದಿಸ್. ಐಫೋನ್ ನಡೀತಾ ಇದೆ. ಐಫೋನ್ ಕೂಡ ನಡೀತಾ ಇದೆ.
ಇದೆ ಬ್ರೋ, ಟಚ್ ಸೆನ್ಸಿಟಿವಿಟಿ ಇರೋದು ಗ್ಲೌಸು. ಸೊ ಅದನ್ನು ತಗೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದೆ, ಬಟ್ ಇಲ್ಲಿಗೆ ಬರ್ತೀವಿ ಅಂತೆಲ್ಲ ಐಡಿಯಾನೇ ಇರಲಿಲ್ಲ ನನಗೆ. ಹಾಯ್ ಗೈಸ್, ನಾನು ಏನು ಅಡ್ವೆಂಚರ್ ಅಂತ ಹೇಳಿದ್ದೆ ಅದು ಇದೇ ಜಿಪ್ ಲೈನು. ಸೊ ಫಸ್ಟು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀವಿ, ಮತ್ತೆ ಅಲ್ಲಿಂದ ಕೆಳಗಡೆ ಅಲ್ಲೊಂದು ರೆಡ್ ಕಲರ್ ಕಾಣಿಸ್ತಿದೆ ಅಲ್ಲ, ಅಲ್ಲಿಗೆ ಹೋಗ್ತೀವಿ. ಸೊ ಟೋಟಲ್ 2 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರು. ನೋಡಿ ಜಿಪ್ ಲೈನ್ ಹೆಂಗಿದೆ ಇದು. ಇಂಥ ಜಾಗದಲ್ಲಿ ಜಿಪ್ ಲೈನ್ ಮಾಡಿದ್ರೆ ನಿಜವಾಗ್ಲೂ ಒಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು. -6 ಡಿಗ್ರಿ ಸೆಲ್ಸಿಯಸ್ ಇದೇನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈ ಥರ ಅಡ್ವೆಂಚರಲ್ಲಿ ಜಿಪ್ ಲೈನ್ ಮಾಡೋದು ಇರೋದು ರಿಯಲ್ ಚಾಲೆಂಜ್. ಕೇಳಿದ್ವಿ ಜಿಪ್ ಲೈನು ಯಾಕಿನ್ನ ಓಪನ್ ಇಲ್ಲ ಅಂತ. ಇಲ್ಲ, ತುಂಬ ಗಾಳಿ ಇದೆ, ಡೇಂಜರ್ ಇರುತ್ತೆ. ಸೊ ಸದ್ಯಕ್ಕೆ ಜಿಪ್ ಲೈನ್ ಕ್ಲೋಸ್ ಇದೆ ಅಂತ ಹೇಳಿದ್ರು. ಅವ್ರ ನಂಬರ್ ಇಸ್ಕೊಂಡಿದ್ದೀವಿ. ಅಕಸ್ಮಾತ್ ವೆದರ್ ಕ್ಲಿಯರ್ ಆಯಿತು, ಎಲ್ಲ ಆಲ್ ಗುಡ್ ಅಂದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ದೂರದಿಂದ ಇದೊಂದು ಮಾಡೋಕ್ಕೋಸ್ಕರ ಅಂತಲೇ ಬಂದಿದ್ದು ನಾವು. ಇದೇ ಸಿಗಲಿಲ್ಲ, ಸ್ವಲ್ಪ ಬೇಜಾರು, ಬಟ್ ಸ್ಟಿಲ್ ಪರವಾಗಿಲ್ಲ. ಪ್ಯಾರಾಗ್ಲೈಡಿಂಗ್ ಕೂಡ ನೋಡೋಣ ಅಂದ್ಕೊಂಡ್ವಿ, ಅದು ಕೂಡ ಮೋಸ್ಟ್ಲಿ ನಾಟ್ ಪಾಸಿಬಲ್. ಯಾಕಂದರೆ ತುಂಬ ಗಾಳಿ ಬರ್ತಾ ಇದೆ. -6 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನು ಕಮ್ಮಿನಾ? ನೋಡಿ, ಆ ಜಿಪ್ ಲೈನ್ ಇನ್ನೊಂದ್ಸಲ ತೋರಿಸ್ತೀನಿ. ಅಲ್ಲಿ ಸ್ಟಾರ್ಟ್ ಆಗೋದು, ಹಿಂಗೆ ಸೀದಾ ಅಲ್ಲಿ ಮೇಲ್ಗಡೆ ಬಿಡ್ತಾರೆ, ಮತ್ತು ಅಲ್ಲಿಂದ ಅಲ್ಲಿ ಕೆಳಗಡೆ ಆ ರಿವರ್ ಮೇಲಿಂದನೇ ಹೋಗಿರ್ತೀವಿ. ಸೊ ಈಗ ಶಿಶು ಸಿಟಿಯಿಂದ ಕೆಳಗೆ ಅಲ್ಲಿ ಏನು ಕಾಣಿಸ್ತದೆ ನಿಮಗೆ, ಅದು ಶಿಶು ವಿಲೇಜು. ಅಲ್ಲಿಂದ ಮೇಲ್ಗಡೆ ಇದೊಂದು ಪ್ರಾಪರ್ಟಿ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಒಂದು ರೂಮಿಗೆ ಬಂದ್ಬಿಟ್ಟು 6000 ಪರ್ ನೈಟ್ ಅಂತ ಹೇಳ್ತಾ ಇದ್ದಾರೆ ಪ್ರೈಸು. ಬಟ್ ಕಿತ್ನಾ ಹೈ? 9000 ಟೀಕೆ. ಸೊ 9000 ಅಂತೆ ಒಂದು ರೂಮ್ಗೆ. ರೂಮ್ ಒಳಗಡೆ ತುಂಬ ಚೆನ್ನಾಗಿದೆ, ಅದರದ್ದು ವಿಡಿಯೋ ಕೂಡ ಹಾಕ್ತೀನಿ. ಸೊ ಅಲ್ಲೇನು ನೋಡ್ತಾ ಇದ್ದೀರಾ ನೀವು, ಫುಲ್ಲು ಐಸು, ಮತ್ತು ಅಲ್ಲಿ ದೂರದಲ್ಲಿ ಶಿಶು ವಾಟರ್ಫಾಲ್ಸ್ ಕಾಣುತ್ತೆ ನೋಡಿ. ಸೊ ಅಲ್ಲಿಗೂ ಇವಾಗ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಅಲ್ಲಿ ನೋಡಿ ಜನರೆಲ್ಲ ಕಾಣ್ತಾ ಇದ್ದಾರೆ ನಿಮಗೆ. ಸೊ ಅದೇ ಶಿಶು ವಾಟರ್ಫಾಲ್ಸು, ಫುಲ್ಲು ಫ್ರೀಸ್ ಆಗಿದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಈಗ. ಸೊ ಆಲ್ಮೋಸ್ಟ್ -10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ ಟೆಂಪರೇಚರು. ಸೊ ಇದೆ ನೋಡಿ ಹೆಂಗಿದೆ. ವಾವ್, ಏಮಿ అందం, ನೈಸ್. ಛೀ, ವಾವ್, ನೈಸ್. ಸೊ ಅಲ್ಲಿ ಮೇಲೇನೆ ಹೋಟೆಲ್ ತೋರಿಸ್ದೆ, ಅಲ್ಲಿಂದ ಕೆಳಗೆ ಬರ್ತಾ ಇಲ್ಲೊಂದು ಮೊನಾಸ್ಟ್ರಿ ಕಾಣಿಸ್ತು. ಹಾಗೆ ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ವಿ. ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ರೆಸ್ಟ್ ಅಂತ ಹೇಳಿದ್ರೂ ಎಲ್ಲೂ ನಿಲ್ಲಕ್ಕೂ ಆಗ್ತಾಯಿಲ್ಲ ಆ ಥರ. ನೋಡಿ ಇದೆ ಮೊನಾಸ್ಟ್ರಿ, ಏನು ಕಾಣಿಸ್ತಾ ಇದೆ. ಸದ್ಯಕ್ಕೆ ಲಾಕ್ ಹಾಕಿದೆ, ಸೊ ಒಳಗೆ ಹೋಗ್ತಿಲ್ಲ. ಸೊ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ, ಶಿಶು ವಾಟರ್ಫಾಲ್ಸ್ ಅಂತ. ಇಲ್ಲಿಂದ ಕಾಣಿಸ್ತಾ ಇದೆ ನಿಮಗೆ, ತೋರಿಸ್ತೀನಿ ರೀ. ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ಶಿಶು ವಾಟರ್ಫಾಲ್ಸು, ಫುಲ್ಲು ಫೇಮಸ್ಸು. ಅಲ್ಲಿ ನಿಮಗೆ ಜನಗಳು ಓಡಾಡ್ತಿರೋದು ಕಾಣಿಸ್ತಾ ಇರ್ಬೋದು. ಸೊ ಫುಲ್ಲು ಫ್ರೀಸ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರನೇ, ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಕೇಳೋಣ. ಹಾಂ, 300 ರೂಪಾಯಿ ಅಂತ ಹೇಳಿದಣ.
ಅವ್ನು ಹೇಳ್ದ. ಹಾಂ ಆಮೇಲೆ ನಾನು ಬೇಡ ಪರವಾಗಿಲ್ಲ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳ್ದ. ಹಾಂ ಅದು ನಗಾಡ್ದ ಅವನು. ಸೊ ಶಿಶು ವಾಟರ್ಫಾಲ್ಸ್ ಹತ್ರ ಈಗ ಬಂದಿದ್ದೀವಿ. 5 o'clockಗೆ ಯೂಶಲಿ ಕ್ಲೋಸ್ ಅಂತೆ. ನಾವಂದರು ಭಯ್ಯ ಪ್ಲೀಸ್ ಭಯ್ಯ ಸೌತ್ ಇಂಡಿಯಾಯಿಂದ ಬಂದಿದ್ದೀವಿ ಅಂತ ಕೇಳ್ಕೊಂಡು ಬಂದ್ವಿ. ಸ್ವಲ್ಪ ದೂರವರೆಗೂ ಹೋದ್ವಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಹಂಗಿಂದ ಹೋಗ್ಬಿಟ್ಟು ಸುತ್ತಾಕೊಂಡು ಅಲ್ಲಿ ಮೇಲೋಗಿ ಅಲ್ಲಿವರೆಗೂ ಹೋಗಬೇಕು. ಸೊ ಇವಾಗ ಆಲ್ರೆಡಿ ಟೈಮ್ 5 o'clock. ಯೂಶಲಿ ಇಲ್ಲಿ ಬೇಗ ಕತ್ಲಾಗತ್ತೆ ಆ್ಯಂಡ್ ಟೆಂಪರೇಚರ್ ಕೂಡ ತುಂಬ ಕಮ್ಮಿ ಇದೆ, -10 ಡಿಗ್ರಿ ಸೆಲ್ಸಿಯಸಲ್ಲಿದೆ. ಸೊ ನಾವು ಇವಾಗ ಅಲ್ಲಿವರೆಗೂ ಹೋಗ್ಬಿಟ್ಟು ಮತ್ತೆ ಕತ್ಲಾಯಿತು ಅಂದರೆ ಅಲ್ಲಿ ಏನೂ ಕಾಣೋದು ಇಲ್ಲ, ಏನೂ ವೀಡಿಯೋ ಮಾಡೋಕ್ಕಾಗಲ್ಲ, ಫೋಟೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸರಿ ನಾಳೆನೇ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾಳೆ ಪ್ಲ್ಯಾನ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ನೋಡಿ. ಇಲ್ಲಿ ರೂಮಿಂದ ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ದಿಸ್ ಈಸ್ ದ ಫಸ್ಟ್ ವ್ಯೂ. ಹಲೋ ಹಾಯ್ 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 ಬೇಬಿ. ಆ್ಯಂಡ್ ಸೆಕೆಂಡ್ ವ್ಯೂ ಬಂದ್ಬಿಟ್ಟು ಇಲ್ಲಿದೆ. This is the mind-blowing second view. ಸೊ ಹಿಂದಿನ ವಿಡಿಯೋ ಅಲ್ಲಿ ತೋರಿಸ್ದಂಗೆ ಕ್ರೇಜಿಯಸ್ಟ್ ಮೋಸ್ಟ್ ಡೇಂಜರಸ್ ಜಿಪ್ ಲೈನ್ ಇನ್ ಶಿಶು ಆರ್ ಮನಾಲಿ ಅಂತಲೇ ಹೇಳ್ಬೋದು. ಇವತ್ತಿಗೆ ಓಪನ್ ಆಗಿದೆ, ವೆದರ್ ಸ್ವಲ್ಪ ಆರಾಮಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಟೆಂಪರೇಚರ್ ರೈಟ್ ನಾವು -17 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗಿ ಸೀದಾ ಹಿಂಗೆ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಅಲ್ಲಿಂದ ಅಲ್ಲಿ ಕೆಳಗಡೆ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಯು ಕಮ್ ಟು ಡೂ ದಿಸ್ ಆಕ್ಟಿವಿಟಿ. ಇದನ್ನು ಮಾಡಲೇಬೇಕು ಅಂತ ಬಂದಿರೋದ್ರಿಂದ ಇವಾಗ ಟ್ರೈ ಮಾಡ್ತಾ ಇದ್ದೀವಿ. भैया ये कितने लंबा है जिप लाइन? ये है जी 1850 मीटर. अच्छा, और जिप लाइन का लंबा कितना है? लंबाई 1850 मीटर और नीचे से हाइट इसका 250 फीट. अच्छा 250 के सॉरी 2500 फीट. अच्छा. वही मैं सोच रहा हूँ. और अभी जिस एल्टीट्यूड पे खड़े हैं आप, हाँ. 10,500 अच्छा. एल्टीट्यूड. ಅನುಷ್ ಬ್ರೋ ಏನು ಅನಿಸ್ತಾ ಇದೆ? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಜಾನೇ ಹೇಳ್ಬಿಡಿ, ಎಲ್ಲರೂ ನೋಡ್ತಿರ್ತಾರೆ. ರಿಯಲಿ ಬಟ್ ತುಂಬ ಹೆದರಿಕೆ. ಅದಕ್ಕಿಂತ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅಡ್ವೆಂಚರ್ ಮಾಡಬೇಕು, ಏನಾದ್ರು ಇನ್ನೂ ಬೇಕು ಅಂತ ಕೇಳ್ತಿದ್ರು ಕೆಲವರು. ಅವ್ರಿಗೆಲ್ಲ ಇದನ್ನು ಸಜೆಸ್ಟ್ ಮಾಡ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ನಾನು ಕೊಲಾಬ್ ಮಾಡಿರ್ತೀವಿ. ಸೊ ಅದಕ್ಕೂ ಬೇಕು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಬೋದು. ಇಲ್ಲ ಸಹ್ಯಾದ್ರಿ ಸಂಚಾರನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಈ ಅಡ್ವೆಂಚರ್ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ನನ್ನ ವಿಡಿಯೋಲ್ಲೂ ಸುಮಾರು ಸಲ ಹೇಳಿದ್ದೀನಿ ಸಹ್ಯಾದ್ರಿ ಸಂಚಾರ ಪೇಜ್ ಬಗ್ಗೆ. ಅವರು ಪೇಜಲ್ಲೂ ಕೂಡ ಈ ವಿಡಿಯೋನ ಹಾಕಿರ್ತಾರೆ. ಇವ್ರದ್ದೇನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತೆ, ಇದನ್ನು ಕೊಲಾಬರೇಟಿವ್ ಮಾಡಿ ರೀಲ್ ಹಾಕಿರ್ತಾರೆ. ದಯವಿಟ್ಟು ಎಲ್ಲರೂ ಒಂದ್ಸಲ ನೋಡಿ ಟ್ರೈ ಮಾಡಿ. ನಮ್ಮಲ್ಲಿ ಹಸ್ಕಿನ 30,000 ರೂಪಾಯಿ 40,000 ರೂಪಾಯಿ ಕೊಟ್ಬಿಟ್ಟು ಮನೆಯಲ್ಲಿ ಬೆಲ್ಟ್ ಹಾಕಿ ಕಟ್ಟಿಟ್ಟಿರ್ತೀರ. ಇಲ್ಲಿ ನೋಡಿ, ಅಲಾಸ್ಕನ್ ಹಸ್ಕಿ ಅಂತೆ. ಅಕ್ಬರ್ ಸೊ ಆರಾಮಾಗಿ ಫ್ರೀಯಾಗಿ ಬಿಟ್ಟಿದ್ದಾರೆ, ಓಡಾಡ್ಕೊಂಡಿದೆ.